ಛಾಯಾಗ್ರಾಹಕ ವೃತ್ತಿ ಅತ್ಯಂತ ಶ್ರೇಷ್ಠ. ಪುರಾತನ ಕಾಲದ ನೆನಪುಗಳನ್ನು ಇಂದಿಗೂ ಪ್ರಸ್ತುತಪಡಿಸುವಲ್ಲಿ ಛಾಯಾಗ್ರಾಹಕರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಕರ್ನಾಟಕ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಎಚ್ ನಾಗೇಶ್ ಹೇಳಿದರು. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿಂದು ಆಯೋಜಿಸಲಾಗಿದ್ದ ಹಾಸನ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದಶಕಗಳ ನೆನಪುಗಳನ್ನು ಒಂದು ಚಿತ್ರದ ಮೂಲಕ ನೆನಪಿಸುವ ಕಲೆ ಛಾಯಾಗ್ರಹಣದಿಂದ ಮಾತ್ರ ಸಾಧ್ಯ. ಛಾಯಾಗ್ರಹಣ ಶುಭ ಸಮಾರಂಭಗಳು ಹಾಗೂ ಅಶುಭ ಸಮಯದ ವೇಳೆಯೂ ಪಾತ್ರ ಅಪಾರ ವಹಿಸುತ್ತದೆ. ವಿವಾಹ ಅಥವಾ ಇನ್ನಿತರ ಶುಭ ಕಾರ್ಯಗಳ ವೇಳೆ ಫೋಟೋಗ್ರಾಫರ್ ಬರುವುದು ತಡವಾದರೆ ಅವರ ಚಡಪಡಿಕೆ ಒಬ್ಬ ಛಾಯಾಗ್ರಾಹಕನ ಪ್ರಾಮುಖ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ತಮ್ಮ ವೃತ್ತಿ ಬದುಕಿನಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡುವ ಜೊತೆಗೆ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವಂತೆ ಕರೆ ನೀಡಿದರು. ಎಷ್ಟು ಛಾಯಾಗ್ರಹಣ ಇದೆ, ಏನೆಲ್ಲ ಮಾಡಿದೆ, ಇದೆಲ್ಲ ಇವತ್ತು ಅವನ್ನೆಲ್ಲ ನಾವು ನೋಡ್ಬೇಕು ಅಂದ್ರೆ ಛಾಯಾಗ್ರಹಣದಿಂದ ಮಾತ್ರ ಸಾಧ್ಯ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನ ಆ ಒಂದು ಛಾಯಾಗ್ರಹಣ ಸೆರೆ ಹಿಡಿದಂತವನಾಗ್ಲಿ ಅಥವಾ ಆ ಒಂದು ಹಿಂಬದಿಯಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ ಬಗ್ಗೆ ಯಾರೊಬ್ರು ಚರ್ಚೆ ಮಾಡಿಲ್ಲ. ಇವತ್ತು ಯಾರೊಬ್ರು ಅವನ ಕಷ್ಟ ಏನು, ಅವನ ಸುಖ ಏನು, ಅವನ ಆ ವೃತ್ತಿಯಲ್ಲಿ ಏನೆಲ್ಲ ಮಾಡ್ತಿದ್ದಾನೆ. ಇವತ್ತು ಒಂದು ಮದುವೆಗಾಗಿ, ಒಂದು ಕಾರ್ಯಕ್ರಮಕ್ಕಾಗಿ ಒಬ್ಬ ಫೋಟೋಗ್ರಾಫರ್ ಬರಲಿಲ್ಲ ಅಥವಾ ಒಂದು ಅರ್ಧ ಗಂಟೆ ಲೇಟ್ ಆಯ್ತು ಅವನು ಅಂತ ಹೇಳಿದ್ರೆ ಅವನ ಕಷ್ಟ ಕಾರ್ಪಣ್ಯಗಳೇನು ಅಂತ ಹೇಳಿ ಇವತ್ತು ಈ ಸಮಾಜದಲ್ಲಿ ಒಂದು ಕ್ಷಣದಲ್ಲೂ ಯೋಚನೆ ಮಾಡಿಲ್ಲ. ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಅಂತೂ ಕೋವಿಡ್ ಆದ ನಂತರವಂತೂ ಫೋಟೋಗ್ರಾಫರ್ಸ್ಗಳು ಸಾವಿರಾರು ಜನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಾಯ್ತಾ ಇದ್ದಾರೆ. ಗೊತ್ತಿಲ್ಲ, ನಾನಂತೂ ಈ ವರ್ಷದಲ್ಲಿ ಸಾವು ಕಂಡಂತ ಅಷ್ಟು ಸಾವು ನಾನು ಗೊತ್ತೇ ಇಲ್ಲ. ಅಷ್ಟು ಫೋಟೋಗ್ರಾಫರ್ಸ್ ಗಳು ಸತ್ತಿದ್ದಾರೆ, ಆಕ್ಸಿಡೆಂಟ್ ಗಳಲ್ಲಿ ಸತ್ತಿದ್ದಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸತ್ತಿದ್ದಾರೆ, ಅನಾರೋಗ್ಯ ಪೀಡಿತರಾಗಿ ಸತ್ತಿದ್ದಾರೆ. ಎಚ್ಡಿಸಿಸಿ ಅಧ್ಯಕ್ಷ ನಾಗರಾಜ್ ಸೋಮನಹಳ್ಳಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಛಾಯಾಗ್ರಾಹಕರು ನಿರಂತರವಾಗಿ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಕೋವಿಡ್ ನಂತರ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಹಾಗೂ ವೃತ್ತಿ ಬದುಕಿನ ಒತ್ತಡ ಇದಕ್ಕೆಲ್ಲ ಕಾರಣ. ರಾಜಕಾರಣಿಗಳು ತಮ್ಮ ಕಾರ್ಯಕ್ರಮಗಳಲ್ಲಿ ಅವರನ್ನ ಮುಂಚೂಣಿಯಲ್ಲಿ ಬಳಸಿಕೊಂಡು ಅವರ ಯೋಗಕ್ಷೇಮದ ಬಗ್ಗೆ ನಿರ್ಲಕ್ಷ್ಯ ತೋರಿಸುವುದು ಎಷ್ಟು ಸರಿ? ಈಗಾಗಲೇ ಛಾಯಾಗ್ರಾಹಕರ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿಗೆ 200 ಕೋಟಿ ಅನುದಾನ, ವಯಸ್ಕ ಫೋಟೋಗ್ರಾಫರ್ಗಳಿಗೆ ಪೆನ್ಷನ್ ಹಾಗೂ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸಹಾಯ ಕಲ್ಪಿಸುವ ಬಗ್ಗೆ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಲಾಗಿದೆ. ಜೊತೆಗೆ ಕರ್ನಾಟಕ ಛಾಯಾಗ್ರಾಹಕ ಅಕಾಡೆಮಿ ಸ್ಥಾಪಿಸಿ ಛಾಯಾಗ್ರಾಹಕರ ಹಿತ ಕಾಯುವ ಕೆಲಸ ಮಾಡಬೇಕು ಎಂದು ಮನವಿ ಮಾಡಲಾಗಿದೆ ಎಂದರು. ಯಾವುದೇ ಕ್ಷೇತ್ರ ಸದೃಢವಾಗಿ ಬೆಳಿಬೇಕಾದ್ರೆ ಸಂಘಟನೆ ಬಹಳ ಮುಖ್ಯ. ಸಂಘಟನೆ ಇಲ್ಲದೆ ಆ ಕ್ಷೇತ್ರ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಸಹ ಸಂಘಟನೆ ಇದೆ. ನಾಗೇಶ್ವರ ಪಾಪ ತುಂಬಾ ನೋವಿನಿಂದ ತಮ್ಮ ಛಾಯಾಗ್ರಾಹಕ ಬಂಧುಗಳ ಒಂದು ಕಷ್ಟಗಳನ್ನ ತಮ್ಮ ಮುಂದೆ ಹೇಳ್ಕೊಟ್ರು. ಅದು 100ಕ್ಕೆ 100 ಸಹ ಸತ್ಯ. ತಮ್ಮ ಸೇವೆ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತೋ ನಡೆದಂತ ಘಟನೆಗಳನ್ನ, ಯಾವತ್ತೋ ನಡೆದಂತ ಸನ್ನಿವೇಶಗಳನ್ನ, ನೂರಾರು ವರ್ಷಗಳ ಹಿಂದಿನ ಸನ್ನಿವೇಶದ ಘಟನೆಗಳನ್ನ ನಿಮ್ಮೆಲ್ಲರ ಕಣ್ಣು ಮುಂದೆ ನೋಡುವಂತ ಸೌಭಾಗ್ಯವನ್ನು ಕೊಟ್ಟಂತ ಪುಣ್ಯಾತ್ಮ ಯಾರು ಇದ್ರೆ ಅದು ಛಾಯಾಗ್ರಾಹಕ ಬಂಧುಗಳು ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಿಮ್ಮ ಸೇವೆ ಅವಿಸ್ಮರಣೀಯ, ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಚಂದ್ರಪುರ ಹೇಳಿದ್ರು, ನಾಗೇಶಣ್ಣವರು ಹೇಳಿದ್ರು, ಇವತ್ತು ಯಾವುದೇ ಒಂದು ಶುಭ ಕಾರ್ಯಗಳು ನಡೀಬೇಕಾದ್ರೆ ಹಿಂದಿನ ದಿನಗಳಲ್ಲಿ